ವೀಕ್ಷಕ ಬಂಧುಗಳೇ, ಜನವರಿ 18 ಒಂದು ಅತ್ಯದ್ಭುತ ಅಮಾವಾಸ್ಯೆ ಬಂದಿದೆ ವೀಕ್ಷಕರೇ. ಈ ವರ್ಷದ ಮೊದಲನೇ ಅಮಾವಾಸ್ಯೆ ಇದು. ಒಂದು ಉಪಾಯವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಯಾಕಂದರೆ ನಿಮ್ಮ ಜೀವನದ ಆರಂಭದ ಕಷ್ಟಗಳೆಲ್ಲವೂ ನಿವಾರಣೆ ಆಗುವಂಥ ಸಂದರ್ಭ. ಅತಿ ಸುಲಭವಾಗಿ ಈ ಒಂದು ತಂತ್ರವು ಮಾಡೋಕ್ಕೆ ಎಲ್ಲರಿಗೂ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾದ ಹಣವನ್ನು ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸುಲಭವಾಗಿ ನೈಸರ್ಗಿಕದಲ್ಲೇ ಸಿಗುವಂತಹ ಈ ಒಂದು ವಸ್ತುವಿನಲ್ಲಿ ಗಣಪತಿಯ ಪ್ರತಿಮೆಯನ್ನು ನಿಮ್ಮ ಕೈಯಾರೆ ನೀವೇ ಕೆತ್ತನೆಯನ್ನು ಮಾಡಬೇಕು ವೀಕ್ಷಕರೇ. ಗಣಪತಿಯ ಪ್ರತಿಮೆಯನ್ನು ನಿಮ್ಮ ಕೈಯಿಂದ ನೀವೇ ಕೆತ್ತನೆಯನ್ನು ಮಾಡಿ ಅಮಾವಾಸ್ಯೆ ದಿವಸ ಪೂಜೆಯನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪ್ರತಿ ದಿವಸ ಅದಕ್ಕೆ ಪೂಜೆಯನ್ನು ಮಾಡುತ್ತಾ ಬಂದರೆ ಸಾಕು ವೀಕ್ಷಕರೇ. ಹಣಕಾಸಿನ ಸಮಸ್ಯೆ ಆದರೂ ಪರಿಹಾರ ಆಗುತ್ತೆ. ಅದಲ್ಲದೆ ನಿಮ್ಮ ಶತ್ರುಗಳು ಯಾರೇ ಇದ್ರೂ ಸಹ ಅವರು ಮಾಡುವಂಥ ಪ್ರತಿಯೊಂದು ತಂತ್ರಗಳು ನಿಮ್ಮ ಮೇಲೆ ಪ್ರಭಾವ ಬೀರಲ್ಲ ವೀಕ್ಷಕರೇ. ಮತ್ತು ನಿಮ್ಮ ಮನೆಯಲ್ಲಿ ವಿನಾಕಾರಣ ಕಿರಿಕಿರಿ, ಮಕ್ಕಳ ಸಮಸ್ಯೆ ಅಥವಾ ವ್ಯಾಪಾರದಲ್ಲಿ ಬಿಸ್ನೆಸ್ ಆಗ್ತಾ ಇರಲ್ಲ, ಅಥವಾ ವಿನಾಕಾರಣ ಮೈಕೈ ನೋವುಗಳು, ಇನ್ನೂ ಹಲವಾರು ರೀತಿಯ ಸಮಸ್ಯೆಗಳು ಬಂದರೂ ಸಹ ಎಲ್ಲವೂ ನಿವಾರಣೆ ಆಗುತ್ತೆ ವೀಕ್ಷಕರೇ. ದಯವಿಟ್ಟು ಈ ಒಂದು ಅಮಾವಾಸ್ಯೆಯನ್ನು ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಯಾಕಂದರೆ ರವಿವಾರ ದಿನ ಬರುವಂಥ ಅಮಾವಾಸ್ಯೆ ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಶಾಲಿಯುತವಾಗಿರುತ್ತೆ. 6 ತಿಂಗಳಿಗೆ ಒಂದು ಸಾರಿ ಬರುವಂಥ ಈ ಒಂದು ಅಮಾವಾಸ್ಯೆ ವರ್ಷದ ಮೊದಲನೇ ಅಮಾವಾಸ್ಯೆಯಾಗಿಯೇ ಬಂದಿದೆ. ಹಲವಾರು ರೀತಿಯಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅದ್ಭುತವಾದಂಥ ಈ ಒಂದು ಅಮಾವಾಸ್ಯೆಗೆ ಎಲ್ಲರೂ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡಿಕೊಳ್ಳಿ. ಏನೂ ಇಲ್ಲ ವೀಕ್ಷಕರೇ, ಅತಿ ಸುಲಭವಾದ ಈ ಒಂದು ತಂತ್ರ. ಬಿಳಿ ಎಕ್ಕದ ಗಿಡಕ್ಕೆ ಶನಿವಾರ ದಿನ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ ಸಾಯಂಕಾಲ ಸ್ವಚ್ಛವಾಗಿ ಅದನ್ನು ಬೇಡಿಕೊಂಡು ಪೂಜೆಯನ್ನು ಮಾಡಿ ಉದುಕಡ್ಡಿಯನ್ನು ಬೆಳಗಿ ಆ ಒಂದು ಎಕ್ಕದ ಗಿಡಕ್ಕೆ ಆಮಂತ್ರಣವನ್ನು ಕೊಟ್ಟು ಬರಬೇಕು ವೀಕ್ಷಕರೇ. ಏನಂತ ಆಮಂತ್ರಣ ಕೊಡಬೇಕು? ನಾಳೆ ಮುಂಜಾನೆ ಎದ್ದು ನಾನು ನನ್ನ ಗಣಪತಿಯ ಮೂರ್ತಿಯನ್ನು ಮಾಡೋದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ನಿನ್ನ ಶಕ್ತಿಯನ್ನು ನನಗೆ ನೀಡಬೇಕು ಅಂತ ಆ ಒಂದು ಗಿಡಕ್ಕೆ ಪೂಜೆಯನ್ನು ಮಾಡಿ ನಿಮ್ಮ ಮನಸ್ಸಿನ ಇಚ್ಛಾ ಕಾರ್ಯಗಳನ್ನು ಈಡೇರಿಸುವಂತೆ ಮಾಡುವಂತ ಹೇಳಿ ಬೇಡಿಕೊಂಡು ಬರಬೇಕು ವೀಕ್ಷಕರೇ. ಮರುದಿನ ಮುಂಜಾನೆ 4 ಗಂಟೆಗೆ ಎದ್ದು ಆ ಒಂದು ಎಕ್ಕದ ಗಿಡದ ಬೇರನ್ನು ಕಿತ್ತು ತರಬೇಕು ವೀಕ್ಷಕರೇ. ಆ ಒಂದು ಬೇರನ್ನು ಕಿತ್ತು ತಂದು ಸ್ವಚ್ಛ ನೀರಿನಲ್ಲಿ ತೊಳೆದು ನಂತರ ಅದೇ ಗಿಡದ ಬೇರಿನಲ್ಲಿ ಒಂದು ವಿಘ್ನೇಶ್ವರನ ಗಜಾನನ ಮೂರ್ತಿಯನ್ನು ಮಾಡಿ ನಿಮ್ಮ ಪೂಜಾ ಸ್ಥಳದಲ್ಲಿಟ್ಟು ಪೂಜೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದ ಹಲವಾರು ಸಮಸ್ಯೆಗಳು, ಎಂತೆಂಥ ಸಮಸ್ಯೆ ಇರಲಿ, ಮಕ್ಕಳಾಗದೇ ಇದ್ದವರು ಈ ಒಂದು ಕೆಲಸವನ್ನು ಮಾಡಿ ಅತಿ ಸುಲಭವಾಗಿ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ವೀಕ್ಷಕರೇ. ನೆನಪಿಟ್ಕೊಳ್ಳಿ, ಯಾರೂ ಕೂಡ ಮರೆಯಕ್ಕೆ ಹೋಗಬೇಡಿ. ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಜೀವನದ ಸಮಸ್ಯೆಗಳನ್ನೆಲ್ಲವನ್ನು ಪರಿಹಾರ ಮಾಡಿಕೊಳ್ಳಿ. ಮತ್ತು ಈ ಒಂದು ಅಮಾವಾಸ್ಯೆ ದಿವಸ ಈ ಎಕ್ಕದ ಗಿಡದ ಬೇರು ಹಾಗೆ ಇದರ ಜೊತೆಗೆ ಉತ್ತರಾಣಿಯ ಗಿಡದ ಬೇರನ್ನು ತಂದು ಯಾವುದಾದ್ರೂ ಒಂದು ತಾಯಿತದಲ್ಲಿ ತುಂಬಿಸಿ ಬಲ್ಲರಟ್ಟೆಗೆ ಕಟ್ಟಿಕೊಂಡು ನಿಮ್ಮ ಸರ್ವ ಕೆಲಸಗಳಲ್ಲಿ ಹೋದರೂ ಸಹ ಜಯ ನಿಮ್ಮದೇ. ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋದರೂ ಜಯ ನಿಮ್ಮದೇ. ಕೋರ್ಟ್ ಕಚೇರಿಗಂತೂ ಅತಿ ಸುಲಭವಾದ ಮಾರ್ಗ. ಈ ಒಂದು ಅಮಾವಾಸ್ಯೆ ದಿನ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ಪರಿಹಾರವನ್ನು ತಿಳಿಸ್ತೀವಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.